ಹೇಳ್ರಿ ಸರ ಫಸ್ಟ್ ಇದು ಉತ್ತರ ಕೊಡ್ರಿ ಆಮೇಲೆ ನೀವು ಏನ್ ಬರೆದ್ರಿ ಅಂತ ಜೈ ಭೀಮಾ ಜೈ ಭೀಮಾ ದಲಿತರ ವಿರೋಧಿ ದಂಡಾಧಿಕಾರಿಗಳ ತಹಸೀಲ್ದಾರ್ಗೆ ಹೇಳಿದಿಕ್ಕಾರ. ಯಾರು ಅವ್ರು ಏನ್ ಹೇಳ್ತಾರೆ ಹೇಳಕ್ಕೆ ಕೊಳ್ಳಿ ಆಮ್ಯಾಗ ಹೇಳ ನಾವು ಈಗ ಸರ ಈಗ ಫಸ್ಟ್ಗೆ ವಿಷಯ ನಿಮಗೆ ಬಂದಿರ್ ಸರ್ ಗಮನಕ್ಕೆ ಬಂದಿರ್ತೈತೆ ಅದು ಬರುದಿಲ್ಲ ಸರ್ ಇದೊಂದು ಪ್ರಕಾರ ನಾವು ನೋಡಕತ್ತೆ ನಿಮ್ಮ ವಿಚಾರದೊಳಗೆ ನಾವು ಸಾಕಷ್ಟು ಗೆದ್ರೆ ನೋಡಿ ಸರ್ ನೀವು ಹೇಳಿ ಸರ್ ಮಾತಾಡ್ರಿ. ಈಗ ನೋಡಿ ನನಗೆ ಬೆಳಗ್ಗೆ PUC ಎಕ್ಸಾಮ್ ಡ್ಯೂಟಿ ನಾವು ಬರಬೇಕಾದ್ರೆ 10 ಆಗುತ್ತೆ. ಬಂದು ನಾನು ಮತ್ತೆ ಎಕ್ಸಾಮ್ ಡ್ಯೂಟಿ 1 ಗಂಟೆ ತನಕ ಎಕ್ಸಾಮ್ ಡ್ಯೂಟಿ ಇರುತ್ತೆ. ನನಗೆ ಗೊತ್ತಾಗಿದ್ದು 12 ಗೊತ್ತಾದರೆ ನಾನು PSI ಫೋನ್ ಮಾಡಿ CPI ಫೋನ್ ಮಾಡಿ ಏನಾಗಿದೆ ಅಂತ ವಿವರಗಳನ್ನು ಪಡೆದು ಇಮಿಡಿಯೇಟಾಗಿ ನಾನು ಗ್ರಾಮಕ್ಕೆ ಬಂದಿದ್ದೆ. ನಾನೇನು ನಿಮ್ಮ ವಿರೋಧಿನಲ್ಲ, ನಿಮ್ಮ ಬಗ್ಗೆ ನಾನು ಯಾವುದೇ ಸರ್ ಏನು ಕಾರ್ಯಕ್ರಮಗಳು ಇಲ್ಲ. ಯಾವ ದಲಿತ ಸಭೆ ಇಲ್ಲಿ ಊರಲ್ಲಿ ಈಗ ನಾನು ಬರಬೇಕು ಅಂತ ಉದ್ದೇಶ ಅಲ್ಲ. ನಾನು ಬೆಳಿಗ್ಗೆ 5:15 ಎದ್ದು ಕ್ವಶನ್ ಪೇಪರ್ ತರಲಿಕ್ಕೆ ನಾವು ಗದಗ ಹೋಗ್ತೀವಿ. PUC ಎಕ್ಸಾಮ್ ನಡೆದಾವೆ. ಶನಿವಾರ ಆಯ್ತವಾರ ಸೂಟಿ ಇದ್ರು ಕೂಡ ನಮ್ಮ ನೀವು ಎಷ್ಟು ಜನ ಹೋಗಿರ್ತೀರ ಆಫೀಸರ್? ನೀವು ಹೋಗಿರ್ತೀರಿ, ನಿಮ್ಮ ಜೊತೆ ಯಾರು ನಿಮ್ಮೆಲ್ಲ ತಾಲೂಕು ಅಧಿಕಾರಿ ಸಂಬಂಧ ಕರ್ಕೊಂಡು ಹೋಗಿರ್ತೀರಿ? ಇಲ್ಲ ಅಂದ್ರೂ ಕೂಡ ರಿಮನ್ ಕಮಿಟಿ ಅಂದ್ರೆ BO ನಾನು ಅವ್ರು ಬಿಡಿ ಸರ್, ನಿಮ್ಮ ಇಲಾಖೆಯವ್ರ RI ಅದಾರ, ಅವ್ರೇನು ದನ ಕಾಯ್ಕೊಂಡಿದ್ರು ಅವ್ರ ಆಫೀಸ್ ಬಿಟ್ಟು ಎಲ್ಲಾರ? ಅಲ್ಲ ನಂದು ನಾನು ಹೇಳಿದೆ. ಈಗ ನನ್ನ ಬಗ್ಗೆ ನೀವು ಇಲ್ಲ ನೀವ್ ಹೇಳ್ಬೇಕು ಸರ್. ಅವ್ರೇನಾಗಿದ್ರು ನೀವ್ ಹೋಗಿದ್ರೆ ನಿಮ್ಮ ಅಧಿಕಾರಿಗಳಿಗೆ ನೀವ್ ಹೇಳ್ಬೇಕ್ರಿ. ನೀವು ಒಂದ್ಸಲ ನಿಮ್ಮ ಗಮನಕ್ಕೆ ನಾವ ಸತ ಸರ 7:30 ಒಳಗನ ನಾವು PSI CPI ಗಮನಕ್ಕೆ ತಂದಿವಿ. ಸಾಹೇಬ್ರ ಸಮಾಜ ಕಲ್ಯಾಣ ಇಲಾಖೆಗೆ ತಹಶೀಲ್ದಾರ್ ಸಾಹೇಬ್ರಿಗೆ ಗಮನಕ್ಕೆ ತೊಗೊಂಬರ್ರಿ ಅಂತೇಳಿ ಅವ್ರು ಅವಾಗ ನಿಮಗೆ ಫೋನ್ ಮಾಡಿ ನಮ್ಗೆ ನನಗೆ ಮಾಡಿಲ್ಲ. ನನಗೆ ಸರ್ ಅವ್ರು ಅವಾಗ ಮಾಡ್ರ ನೀವು ಡ್ಯೂಟಿಗೆ ಹೋರಿ ಸರ್ ನೀವು ಅದು ಮಕ್ಕಳು ಬಹುಶಃ ನೀವು ಹೋಗ್ರಿ ನಿಮ್ ಕೆಳಗ ಅಧಿಕಾರಿಗಳಿದ್ರಲ್ಲ ಅವ್ರನ್ನ ಕೇಳ್ರಿ ದಯವಿಟ್ಟು ನಾ ಹೇಳೋದು ಮತ್ತೆ ಅವ್ರನ್ನ ಕಳಿಸಿಲ್ಲ ಸರ್. ದಯವಿಟ್ಟು ನಾ ಹೇಳೋದು ಕೇಳ್ರಿ. ನಾನು ಬರೋದು ಎಷ್ಟೊತ್ತಾಯ್ತು? 10:30 ಬಂದು ಕ್ವಶನ್ ಆಯ್ತು. ಈ ಘಟನೆ ನಡೀತಾವಲ್ಲ, ಈ ಘಟನೆ ನಡೆಯಕ್ಕೆ ಕಾರಣ ಯಾರು? ತಾಲೂಕು ದಂಡಾಧಿಕಾರಿ ಅಂತ ನಾವೆಲ್ಲರೂ ಆರೋಪ ಮಾಡಕತ್ತೀವಿ. ಯಾಕೆ ನಡೀತಾವಪ್ಪ ಅಂದ್ರೆ ಅದನ್ನೇ ಹೇಳ್ಬಿಡ್ತೀನಿ. ಅಲ್ಲೇ ಸಭೆ ಮಾಡಾಗಲ್ಲ. ಒಂದು ಸಭೆ ಇದ್ದಾಗ ಆಚರಣೆ ಯಾವ್ದಾರು ಜಯಂತಿ ಆಚರಣೆ ಇರ್ತಾವ, ಯಾರಿಗೆ ನೋಟಿಸ್ ಮುಟ್ಸೋಲ್ಲ. ತಮ್ಮ ಬೇಕಾದವ್ರನ್ನ ಅಷ್ಟು ಮಾತ್ರ ಕರ್ಕೊಂಡ್ ಸಭೆ ಮಾಡ್ತೀರಿ, ಅವ್ರ ಮ್ಯಾಗ ಮುಗಿಸ್ತೀರಿ ನೀವು. ಎಲ್ಲರ ಆಯ್ದ ವ್ಯಕ್ತಿನ ಕರ್ಕೊಂಡು ನೀವು ಜಯಂತಿಗಳು ಮಾಡೋ ಪ್ರತಿಯೊಂದು ಗ್ರಾಮಕ್ಕೆ ಒಬ್ಬರನ್ನ ಕರೆಸಿದ್ರಪ್ಪ ಅಂತಂದ್ರೆ ಎಲ್ಲರಿಗೂ ಗೊತ್ತಿರ್ತಾವ ವಿಷಯಗಳು. ಗ್ರಾಮಕ್ಕೆ ಕಟ್ಟೆ ಕಡೆ ವ್ಯಕ್ತಿಗೂ ಅವ್ರಿಗೆ ಗೊತ್ತಿರೋದ್ರ ಹುಡುಗರಿಗೆ ನೀವು ನೋಡಿಲ್ಲ, ನೀವು ದಲಿತ ವಿರೋಧಿಗಳ ಅನ್ನೋದ್ರಾಗ ಯಾವುದೇ ಸಂದೇಹನೇ ಇಲ್ಲ. ಅಂತ ಸಮಯ ಸಂದರ್ಭ ಬಂದಾಗ ನಮ್ಮ ದಲಿತ ಅಧಿಕಾರಿಗಳನ್ನ ಅಥವಾ ಯಾರ ಮುಂದೆ ಸಮರ್ಪಡಿಸ್ತೀರಿ. ಅವಾಗ ನೀವು ದಲಿತ ಅಧಿಕಾರಿಗಳು, ನೀವು ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿಗಳು, ಇವರು ಏನ್ ಮಾಡ್ತಾರಪ್ಪ ಅಂದ್ರೆ ಫೋನ್ ಮಾಡಿದ್ಮ್ಯಾಗ ನಂಗೆ ಈಗ ಗೊತ್ತಾಗೈತ್ರಿ ಬರ್ತೀನಿ ಅಂತ ಹೇಳಿದ್ರು. ಹೇಳಿದ್ಮ್ಯಾಗ ವಾಪಸ್ ಏನ್ ಮಾಡಿದ್ರು, ಬ್ಯಾರೆ ನಮ್ಮ ಪಕ್ಕ ಕುಂತಾರ ಲೀಡರ್ಸ್ ಫೋನ್ ಮಾಡ್ತಾರೆ. ಇವರು ರಾಜಕೀಯ ಕೈಗೊಂಬ ಆಗ್ಬಿಡ್ರಿ ನೀವು. ನಾವು ಸಂವಿಧಾನದೊಳಗೆ ನಿಮ್ಗೆ ರೈಟ್ಸ್ ಐತಿ. ಇಲ್ಲ, ನೀವು ಅದ ಉದ್ದೇಶ ಇಟ್ಕೊಂಡ ನೀವು ಏನಪ್ಪಾ ಅಂದ್ರೆ ಬೇಕಂತನ